ಎಲ್ರಿಗೂ ನಮಸ್ಕಾರ. ಇವತ್ತು ನಾಟಿ ಕೋಳಿ ಕಡುಬು ಅಥವಾ ಶಾವಿಗೆನ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಾಟಿ ಕೋಳಿ ಕಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದು. ಅಂದರೆ ಅವಾಗ ಅಕ್ಕ ಇರ್ತಿರ್ಲಿಲ್ಲ, ಅಕ್ಕ ಇದ್ದಾಗ ಸತೀಶ್ ಇರ್ತಿರ್ಲಿಲ್ಲ. ಸೊ ನಾಟಿ ಕೋಳಿ ಅಂದಮೇಲೆ ಸ್ವಲ್ಪ ಎಲ್ಲ ನಾವೇ ತಿನ್ನಬೇಕು, ಚೆನ್ನಾಗಿರುತ್ತೆ ಮನೆಯವರು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಾಗ ನಾಟಿ ಕೋಳಿ ಕಟ್ ಮಾಡೋಣ ಅಂತ ಹೇಳಿ 1-2-3 ತಿಂಗಳಿಂದ ಹಾಗೆ ಬಿಟ್ಟು ಇವತ್ತು 1-2 ನಾಟಿ ಕೋಳಿ ತರಿಸ್ಕೊಂಡು ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾಟಿ ಕೋಳಿ ಸಾರು, ಆಮೇಲೆ ಚಾಪ್ಸು 40 ಗ್ರಾಮ್ ಕಮ್ಮಿ 1.5. ಪರವಾಗಿಲ್ಲ, ಒಳ್ಳೆ ತೂಕಿದೆ. ದಪ್ಪದು ಇನ್ನೊಂದು ಬೇಕಾ? ಎಲ್ಲ ಮಗನೇ ಚೆನ್ನಾಗಿತ್ತೇನ. ಈಗ ಬೇಕು ಅಂದ್ರೆ ಇಟ್ಕೊಡ್ತೀನಿ. ಮೊಟ್ಟೆ ತಡ್ಕೊಳಕ್ ಆಯ್ತಿಲ್ಲ, ಅದಕ್ಕೆ ಸೌಂಡ್ ಅದು ಅದು ಕೆಂಪುದ ಮುಟ್ಟಕ್ಕೆ ಮೊದಲು ಕೋಳಿದ. ಹೆಂಗೈತಲ್ವ ಮಗನೇ, ಚೆನ್ನಾಗೈತೆ. ಅಯ್ಯ ಹೆಂಗಾಗುತ್ತೆ ಮಗನೇ ಮುಟ್ಟಕ್ಕೆ, ಅದಕ್ಕೂ ಖುಷಿ ಐತಿ. ನಚ್ಚೈತಿ ನೋಡಿ, ಅದಕ್ಕೆ ನಿದ್ದೆ ಮಾಡ್ತಿದ್ದ ಮುಟ್ಟೋದಕ್ಕೆ. ಪಾಪ ಅದಕ್ಕೆ ಗೊತ್ತಿಲ್ಲ, ಕುಯ್ಕ ತಿಂತೀವಿ ಅಂತ. ಇವ್ರ ಲೈಫ್ ಇಲ್ಲಿ ಮಧ್ಯೆ ತಗತ್ತೀವಿ ಅಂದ್ರೆ ಸತೀಶ್ ಇರಕ್ಮಲ್ಲ ಇನ್ನೊಂದು ಏಟೆ ಕೊಡ್ಲಿ ಚೆನ್ನಾಗುತ್ತೆ. ಮೊಟ್ಟೆ ಕೋಳಿ ಮೊಟ್ಟೆ ಆಗ್ತೈತೆ, ಇದು ಇರ್ತೈತೆ. ಹೌದಾ? ಹ್ಞೂ, ಮೊಟ್ಟೆ ಇಲ್ಲೋ ಇದ್ರಿ. ಆಫ್ ಆಗೈತಾ? ಆನ್ ಮಾಡಿ. ಕುಯ್ಯೋದು ಬೇಡವಾ? ಆನ್ ಮಾಡಿ ಮಗಳೇ, ಅದು ಕೆಳಗಡೆ ಬಟನ್, ರೆಡ್ ಬಟನ್. ಅಮ್ಮ ಸುಕ್ಕ ಅಮ್ಮ ಹಾಂ, ಎಲ್ಲ ಹಾಕೋದು ಈಗ. ಅದೆಲ್ಲ ಇತ್ತು ಇನ್ನೊಂದು ಒಂದು 160 ಹಾಂ, ಅಲ್ಲಿ ಒಂದು ಅದಕ್ಕೆ ಸೇರಿಸ್ಕೊಳ್ಳಿ. 60. ಹಾಂ, ಇದು ನಮ್ಮ ಭುವನವ್ರ ಮನೆ ನಾಟಿ ಕೋಳಿಗಳು. ಆನಂತರ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗನ ಊಟ ಮಾಡಿ ಸ್ನಾನ ಮಾಡಿ ಮಲಗಿಸಿದ್ರೆ ನೋಡಿ, ನನ್ನ ಮಗ ಎದ್ದು ತೊಟ್ಲಲ್ಲಿ ಹೇಗೆ ಆಡ್ತಾ ಇರ್ತಾನೆ ಅಂತ. ಪುಟ್ಟಣ್ಣ ಬಾರವ, ಈಗ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ತೊಟ್ಲಲ್ಲಿ ಮಲಗ್ಸೋಕ್ಕೂ ಸ್ವಲ್ಪ ಭಯ ಆಗುತ್ತೆ. ಅಯ್ಯೋ 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 ಅಯ್ಯೋ, ಅದಕ್ಕೆ ಬೇಡ ಕಣೋ. ತೊಟ್ಲಲ್ಲಿ ಮಲಗ್ಸೋಕ್ಕೂ ಭಯ. ಕಾಟ್ ಮೇಲೆ ಮಲಗಿಸಿದ್ರೆ ಅಲ್ಲಿಂದ ಕೂತ್ಕೊಳ್ತಾನೆ, ಸುಮ್ಮನೆ ಕೂತ್ಕೊಂಡು ಮಂಡಿಲಿ ಬಿದ್ದುಬಿಡ್ತಾನೆ ಅಂತ ಭಯಕ್ಕೆ ತೊಟ್ಲಿಗೆ ಹಾಕಿದ್ರೆ ಅಲ್ಲೂ ಎದ್ದು ಕೂತ್ಕೊಂಡು ಈ ಥರ ಸರ್ಕಸ್ ಮಾಡ್ತಾ ಇರ್ತಾನೆ. ಭಯ ಬಂಗಾಡಿ, 1 ಸೆಕೆಂಡ್ ಮೈ ಮರಿಯಾಗಿಲ್ಲ ನಾನು. ಬಾ ಮಗನ, ಹಿಂಸೆ ಕೊಡಬಾರ್ದು ನನಗೆ. ಅಮ್ಮ ಪಾಪ ಅಲ್ವಾ ಬಂಗಾರಿ, ಅಮ್ಮ ಪಾಪ ರಜಾ. ತೂಗ್ತಾ ಇರ್ತೀನಿ, ನಂಗೆ ಗೊತ್ತೇ ಇರಲ್ಲ, ಹಿಂಗೆ ಎದ್ದು ಕೂತ್ಕೊಂಡಿರ್ತಾನೆ. ದಿನ ಬೆಳೆಯೋ ಮಕ್ಕಳಿಗೆ ಅವರ ಬೆಳವಣಿಗೆಗೆ ತಕ್ಕಂತೆ ಹೋಲುವ ವಾಕರ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅಂತ ನಾವು ನಮ್ಮ ಮಗನಿಗೆ ಲೆವೆಲಪ್ 360 ಬೇಬಿ ವಾಕರ್ನ ತರಿಸಿದ್ದೀನಿ. ಇದರಲ್ಲಿ 360 ವೀಲ್ ರೊಟೇಷನ್, ಹಾಗೆ ಸಾಫ್ಟ್ ಕುಷನ್ ಸೀಟ್ ಕೂಡ ಬಂದಿದೆ. ಟಾಯ್ಸ್ ಮ್ಯೂಸಿಕ್ ಬಾರ್ ಕೂಡ ಇರುತ್ತೆ. ಇದರಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಮ್ಯೂಸಿಕ್ ಕೂಡ ಬರುತ್ತೆ. ಹಾಗೆ ಇದನ್ನ ರಿಮೂವ್ ಕೂಡ ಮಾಡ್ಬೋದು. ಈ ಟಾಯ್ಸ್ ಅಲ್ಲಿ ಲೈಟ್ ಕೂಡ ಬರುತ್ತೆ. ಮೇನ್ ಆಗಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಈ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್. ಮಕ್ಕಳು ಬೇಗ ಬೆಳೆಯೋದ್ರಿಂದ ಕೆಲವು ವಾಕರ್ಗಳು ಬೇಗ ವೇಸ್ಟ್ ಆಗಿಬಿಡುತ್ತೆ. ಇದರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಹಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅವರ ಬೆಳವಣಿಗೆಗೆ ತಕ್ಕಂತೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗೆ ಮಕ್ಕಳು ನಡೆಯೋವರೆಗೂ ಕೂಡ ಇದು ಯೂಸಿಗೆ ಬರುತ್ತೆ. ಸ್ಟರ್ಡಿ ಬಾಡಿ ಮೆಟೀರಿಯಲ್ ಆಗಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ತೊಟ್ಲಲ್ಲಿ ಸರ್ಕಸ್. ಪುಟ್ಟ ಬಿದ್ದೋಗ್ತೀರಿ. ಯಾಕೆ ಕಲ್ತಾ ಇರೋದು ಅಂದರೆ ಇವನು ಯಾಕೆ ಕಲ್ತಾ ಇರೋದು, ಅವ್ರ ಅಕ್ಕ ಎತ್ಕೊಳ್ಳಿಲ್ಲ ಓದ್ಲು ಅಂತ. ಹಾಗೆ ಸೋರೆಕಾಯಿ, ಕುಂಬಳಕಾಯಿ ಮತ್ತು ಸೂರ್ಯಕಾಂತಿ ಈ ಸೀಡ್ಸ್ ಇದೆಲ್ಲ ತಗೊಬಿಟ್ಟು ಬಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ತುಂಬಿಟ್ಕೊತೀನಿ. ದಿನ 1 ಸ್ಪೂನು ಮಕ್ಕಳಿಗೆ, ಅಥವಾ ಅವನಿಗಲ್ಲ, ಅವನಿಗೆ ಇನ್ನೂ ಪೌಡ್ರ್ ಮಾಡಿಲ್ಲ, ಅವನಿಗೆ ಡ್ರೈ ಫ್ರೂಟ್ಸ್ ಕೊಡ್ತಿದ್ದೀನಲ್ಲ ಸದ್ಯಕ್ಕೆ ಸಾಕು ಅಂತ ಹೇಳಿ. ಒಂದೊಂದು ಬಾಯಿಗೆ ನಾವು ತಿನ್ನುವಾಗ ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ನನ್ನ ಮಗಳನ್ನ ಅಷ್ಟು ಇಷ್ಟಪಡಲ್ಲ, ಬಟ್ 1 ಸ್ಪೂನ್ ಕೊಡ್ತೀನಿ ತಿನ್ನೋದು. ನೋಡಿ ಇಲ್ಲಿ ನನ್ನ ನನ್ನ ಮಗ ಮಲಗಿದ್ದ, ಅವ್ನು ಎದ್ದೇಳ್ತೇನೆ, ಹೋಗು ಪಾಪು ಸುಧಾರಿಸು ಅಂತ ಕಳಿಸಿದ್ರೆ ಏನು ಚೆನ್ನಾಗಿ ಅವನು ಕೂರಿಸ್ಕೊಂಡು ಫೋನ್ ನೋಡ್ತಾ ಕೂತಿದ್ದಾಳೆ ನನ್ನ ಮಗಳು. ಹಂಗೂ ಹಿಂಗೂ ಮಾಡಿ ಏನೇನೋ ಮಾಡಿ ಒಂದು 1/2-3 ಗಂಟೆ ನೋಡ್ಕೊಳ್ಳುತ್ತೆ ನನ್ನ ಮಗಳು. ಹಾಗೆ ಇವತ್ತು ನಮ್ಮ ತೋಟದಲ್ಲಿ ಬೋರ್ವೆಲ್ ತೆಗ್ಸೋಣ ಅಂತ ಹೇಳಿಬಿಟ್ಟು ಪಾಪ ರಿಗ್ ಕರೆಸಿದ್ದಾರೆ.
ಇವತ್ತು ಹಾಗಾಗಿ ತೋಟಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದು. ಇನ್ನು ಕಾಫಿ ಬೆಳೆ ಕಾಫಿ ಬೀಜದ ಕೆಲಸ ಎಲ್ಲ ಮುಗೀತು. ಇನ್ನು ಕಾಫಿ ಗಿಡಕ್ಕೆ ಚೆನ್ನಾಗಿ ಈಗ ಮಳೆ ಆಗಬೇಕು. ಇದು ಈ ಟೈಮಿಗೆ ಚೆನ್ನಾಗಿ ಮಳೆ ಆದರೆ ಹೂವೆಲ್ಲ ಚೆನ್ನಾಗಿ ಅರಳುತ್ತೆ. ಒಂದು ವೇಳೆ ಮಳೆ ಕೈ ಕೊಟ್ಟರೆ ನೀರು ಹೊಡಿಬೇಕಾಗತ್ತೆ. ಸೊ ಈ ತೋಟ ನಮ್ಮ ಡ್ಯಾಡಿಗೆ ತುಂಬಾ ಇಷ್ಟ. ಅದು ಅಲ್ಲದೆ ಇನ್ನು ಮಳೆ ಏನಾದರೂ ಕೈ ಕೊಟ್ರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದರಲ್ಲಿ ಒಂದು ಬೋರ್ವೆಲ್ ತೆಗ್ಸಿದ್ವಿ. ಅದರಲ್ಲೂ ಕೂಡ ಸ್ವಲ್ಪ ನೀರು ಬರ್ತಾಯಿತ್ತು. ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಕರೆಸಿದ್ದಾರೆ ನಮ್ಮ ಡ್ಯಾಡಿ. ನಾನು ನಮ್ಮ ಅಕ್ಕ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೋರ್ವೆಲ್ ತೆಗೆಸ್ತಿರೋದು. ಈಗ ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿದೆ, ಹೇಗೋ ಏನೋ ಎತ್ತ ಅಂತ. ಪಾಪ ನಮ್ಮ ಪಾಪಂಗೆ ಇನ್ನು ಹೆಂಗೆ ಆಗ್ತಾ ಇರ್ಬೋದು. ಚಪ್ಪಲಿ ಬಿಟ್ಟು ಬೈತವ್ರೆ. ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ವಿ ಅಲ್ಲ, ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಆದರೆ ನಮ್ಮ ಪಪ್ಪ ಅವರಿಗೆಲ್ಲ ಎಷ್ಟು ಟೆನ್ಷನ್ ಆಗ್ತಾ ಇರುತ್ತಲ್ವ, ಅಂದರೆ ಅವರು ದುಡ್ಡು ಖರ್ಚು ಮಾಡಿ ಇದು ಕೆಲಸ ಮಾಡಿಸೋ ಅಂಥದ್ದು. ಬಟ್ ನಮಗೆ ಅವು ಯಾವ ತಲೆ ಬಿಸಿನೂ ಇರಲ್ಲ. ಏನೋ ಒಂದು ವೀಡಿಯೋ ಮಾಡ್ಕೊತಿದ್ವಿ, ನೀರು ಬರುತ್ತೋ ಇಲ್ವೋ ಆ ಥರ ಇರ್ತೀವಿ. ಪಾಪ ನಮ್ಮ ಪಪ್ಪಂಗೆಲ್ಲ ಎಷ್ಟು ಟೆನ್ಷನ್ ಆಗ್ತಿದೆ. ಇವತ್ತು ಅದೇ ಎಲ್ಲ ಕಣ್ಮುಂದೆ ಇದ್ದಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ, ಏನು ಸಮಸ್ಯೆ ಅಂತ. ಅವ್ರು ಹಂಗೆ ಮಾಡ್ಬೇಕು ಡ್ಯಾಡಿ, ಒಂಚೂರು ಆಚೆ ಈಚೆ ಆದರೂ ಬರಲ್ವಾ? ಸೌಂಡ್ ಬರುತ್ತೇನೆ ಈಗ. ಹಾಂ, ಅಲ್ಲಿಗೆಲ್ಲ ಕೇಳಿಸುತ್ತೆ. ಈಗ ಊರಿಗೆಲ್ಲ ಕೇಳಿಸುತ್ತಾ? ಪೂಜಾ ಕೆ ರಾಜ್ ವರ್ಸಸ್ ಕಾವ್ಯ ಕೆ ರಾಜ್. ಡಿಶುಮ್. ಓ, ಇದು ಹಿಂಗೆ ಸ್ಟ್ರೈಟ್ ಆಗುತ್ತಾ? ನಮ್ಮ ಚುಪ್ಪಿ ನೋಡಿದ್ದೇನೆ ಬೋರ್ವೆಲ್ ತೆಗ್ಸೋದು, ನಾವುಗಳೇ ನೋಡಿಲ್ಲ. ಯಾಕಂದರೆ ನಾವು ಯಾವಾಗ ಬೋರ್ವೆಲ್ ತೆಗೆಸುವಾಗ ನಮ್ಮ ಚುಪ್ಪಿನೇ ಕರ್ಸೋದು ಹಾಸನಿಂದ. ಅದನ್ನ ಕರೆಸಿ ಪೂಜೆ ಮಾಡಿಸಿ ಆಮೇಲೆ ಬೋರ್ವೆಲ್ ತೆಗ್ಸೋದು. ಒಂದೊಂದು ಬರುತ್ತೆ, ಒಂದೊಂದು ಬರಲ್ಲ. ಇವತ್ತು ನೋಡೋಣ. ಅವ್ನು ತೆಗ್ಸಿದ್ದು 3 ತೆಗ್ಸಿದ್ದು. ಅವಾಗ 2 ಬಂದಿದ್ದು, 1 ಬಂದಿರಲಿಲ್ಲ. ಇದು ನೋಡೋಣ ಬರುತ್ತೋ ಇಲ್ವೋ ಅಂತ ಹೇಳಿ. ಕೆಳಗೆ ಬರುವಾಗ ಹೇಳು ಚುಪ್ಪಿ. ವಾವ್, ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಅಲ್ಲಿ ಟೈಟ್ ಮಾಡ್ಕೊಳ್ಳುತ್ತೆ ನೋಡಿ. ನಾವು ಸ್ಕ್ರೂ ಡ್ರೈವರಲ್ಲೆಲ್ಲ ತಿರುಗಿಸಿ ಟೈಟ್ ಮಾಡ್ತೀವಲ್ಲ ಆ ಥರ ಲಾಕ್ ಮಾಡಿದ್ರೆ ಟೈಟಾಗಿ ಬಂದೋಬಸ್ತಾಗಿ. ನನಗೆ ಇದು ಯಾವ ಕಡೆಯಿಂದ ಕೊರೆಯುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬೋರ್ವೆಲ್ ತೆಗೀತಿ ಹಿಂದ್ಗಡೆನೋ ಮುಂದ್ಗಡೆನೋ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಮುಂದೆ ಇನ್ನೊಂದು ಲಾರಿ ನಿಂತಿರುತ್ತಲ್ವ ಜನರೇಟ್ರದ್ದು, ನಂಗೆ ಅದು ಗೊತ್ತಿಲ್ಲ. ಲಾರಿ ಡ್ರೈವರ್ ಬೇಕು ಇದಕ್ಕೆ ಅಂತ ಅಂದ್ಕೊಳ್ತಾ ಇದ್ದೆ. ಕೊನೆಗೆ ಚೋಟು ನಮ್ಮ ಪಪ್ಪನ ಹತ್ರ ಎಲ್ಲ ಕೇಳಿಕೊಂಡು ನೋಡ್ತಾ ನಿಂತಿದ್ದೆ, ಇಲ್ಲಿ ಬರುತ್ತೆ ಅಂತ ಹೇಳಿ. ಫಸ್ಟ್ ನೀನು ಯಾವುದು ನೋಡಿಲ್ವಾ? ಅಷ್ಟೊಂದು ಬೋರ್ವೆಲ್ ತೆಗ್ಸೋ ಅಜ್ಜ ತೆಗ್ಸಿರೋದಕ್ಕೂ ಪಾಯಿಂಟ್ ಮಾಡಿಸಿರೋದು ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏಕ್ದು ನಾವು ಪಾಯಿಂಟ್ ಮಾಡಿಸಿರ್ತೀವಿ, ಬಂದು ಲಾರಿ ನಿಲ್ಲಿಸ್ಕೊಂಡು ಏನು ಕೊರಿಯೋದೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊತಿದ್ದೆ. ಈ ಪಾಪ ಅವ್ರು ಒಂದ್ಸರಿ ನೋಡಿ ಪಪ್ಪಂಗೂ ನೋಡೋಕೆ ಹೇಳ್ತಿದ್ದಾರೆ, ನೋಡಿ ಕರೆಕ್ಟಾಗಿದೆಯಾ ಅಂತ. ಆನೆ ಪಾದ ನೋಡ್ದಂಗೆ ಆಗ್ತಿದೆ, ಆನೆ ಕಾಲಿದ್ದಂಗಿದೆ. ಇರಲ್ಲ ಅಂತ ಫೋಟೋ ಸ್ಟಾರ್ಟ್ ಮಾಡೋದು. ನಾನು ವಿಡಿಯೋ ಇಟ್ಕೊಂಡು ಸಾಕಾಗೋಯ್ತು. ಇನ್ನೇನು ಈಗ ಕೊರೆಯುತ್ತೆ ಅಂತ ನೋಡ್ತಾ ಇದ್ದೀನಿ. ಅದು ಅವ್ರು ಇನ್ನೂ ಹಾಕಾಗೇ ಇಲ್ಲ ಭೂಮಿಗೆ. ಇವ್ರು ಇಷ್ಟಕ್ಕೆ ಶೀತ ಕರ್ದಡಿ ಒಳಗೆ ಹೋಗಿಲ್ಲ. ಓ ಶೀತ ಬಂದ್ಬಿಡ್ತಂತೆ. ನನ್ನವ್ವ ಪಾಪು ಗಟ್ಟಿ ಅವಳಿಗೆ ಹೊಡೆಯಕ್ಕೆಲ್ಲರೂ ಹೋಗ್ಬಿಟ್ಟಿಯ. ಪಾಪ ಇದು ರೆಡಿ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಕೆಲಸ ಹಿಡಿಯುತ್ತೆ ಅಂತ ಗೊತ್ತಿಲ್ಲ, ತುಂಬಾ ಕೆಲಸ ಹಿಡಿಯುತ್ತೆ. ಸುಮ್ಮನೆ ಪಾಪ ಎತ್ಕೊಂಡಿದ್ದಾನೆ. ಚಿಕ್ಕವ ಈಚೆ ಬಾ, ಗಟ್ಟಿ ಇಟ್ಕೋ ಚಿಪ್ಪಿ, ಪಾಪು ಗಟ್ಟಿ ಇಟ್ಕೋ. ಚಿಕ್ಕವ ಈಚೆ ಬರೆ, ಚಿಕ್ಕವ ಬಾರ ಈಚೆ, ಅವನ್ನ ಕೆದಕ್ ಬೇಡ. ಸಿಕ್ಕಿರ ಅಲ್ಲೇ ಗೊತ್ತಾಗ್ಬಿಡ್ತೇವೆ. ಬರುತ್ತಾ
ಗ್ಯಾರಂಟಿ. ಇಲ್ಲೇ ಇರ್ಬೇಕು ನೀವು, ಎಲ್ಲೂ ಹೋಗಂಗಿಲ್ಲ. ನೀರ್ ಬರೋರ್ಗೆ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗಂಗಿಲ್ಲ. ನೀವೇ ಅಲ್ವಾ ನಾನು ವಿಡಿಯೋ ಮಾಡಿದ್ದು ಲಾಸ್ಟ್ ಟೈಮ್ ಅಂತ ಕೇಳ್ತಿದ್ದಾರೆ. ಅಂದರೆ ನಾವು ಈಗ 2 ವರ್ಷದ ಹಿಂದೆ ತೇಜರಮ್ಮ ಹಬ್ಬದಲ್ಲಿ ಮಟನ್ ಕಡಿತಾ ಇದ್ರು. ಅದು ನಮ್ಮ ಮನೆಯವರಿಗೆ ಅವ್ರ ಮೈ ಕಟ್ಟು ತುಂಬ ಇಷ್ಟ ಆಗಿ ವಿಡಿಯೋ ಮಾಡಿದರು. ಅದು ಎಲ್ಲರೂ ಇಷ್ಟಪಟ್ಟಿದ್ರು, ಹಾಗಾಗಿ ಅದನ್ನೇ ಕೇಳ್ತಾ ಇದ್ದಾರೆ. ಚಿಕ್ಕವಾ, ನೀರು ಬಂದಿದ ತಕ್ಷಣ ಜೋರಾಗಿ ಕಿರಿಸ್ಬೇಕು. ಅಲ್ಲಿ ಬರುತ್ತೆ, ಹೊರಗಡೆ ಚಿಮ್ಮುತ್ತೆ. ಹಾ, ನೀರಾ ಜೋರಕ್ಕೆ ಚಿಪ್ಪಿ ಬರುತ್ತಾ? ಹಾ, ಸೈಡ್ ಬಿಡು. ವಾವ್, ಇದು ಪೈಪ್ ಎತ್ಕೊಡೋದು ಎಷ್ಟು ಚೆನ್ನಾಗಿದೆ ನೋಡಿ. ನಾವೀಗ ತೋಟಕ್ಕೆ ಬಂದು 2-2.5 ಗಂಟೆ ಆಯಿತು. ನಮ್ಮನೆ ಹುಲಿ ಸೈಡಿಗೆ ಬಾ. ಹಾಂ, ಏನು ಸ್ಪೀಡು ನಮ್ಮ ಡ್ಯಾಡಿ. ಸೈಡ್ ಬರೀ. ನಾವು ಬೆಳಗ್ಗೆ 9 ಗಂಟೆಗೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಡೈರೆಕ್ಟ್ ಇಲ್ಲಿಗೆ ಬಂದು ತಿಂಡಿ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಬಟ್ ನಾವು ತಿಂಡಿನೇ ಮಾಡಿರಲಿಲ್ಲ. ಹಾಗಾಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಬರೋಣ ಅಂತೇಳಿ ಮನೆಗೆ ಬಂದಿದ್ವಿ. ಇಲ್ಲಿ ಮನೆ ಹತ್ರನೂ ಕೂಡ ಇಲ್ಲಿ ಸ್ವಲ್ಪ ಕೆಲಸ ನಡೀತದೆ. ಪಾಪ ಇಲ್ಲಿ ಮರಗಸಿ ಮಾಡೋರು ಬಂದಿದ್ದಾರೆ ನೋಡಿ. ಇಲ್ಲಿ ಮರ ಕೆಡಗ್ತಾ ಇದ್ದಾರೆ. ಪಪ್ಪಂಗೂ ಪಾಪ ಅಲ್ಲೇ ನೋಡ್ಕೊಳ್ತಾರೋ ಇಲ್ಲೇ ನೋಡ್ಕೊಳ್ತಾರೋ ಗೊತ್ತಿಲ್ಲ. ಒಬ್ಬರೇ ಅಲ್ವಾ, ಎಲ್ಲ ಕಡೆ ಅವರೇ ನೋಡ್ಕೋಬೇಕಾಗುತ್ತೆ. ನೋಡಿ ಮರ ಬೀಳಿಸ್ತಾ ಇರ್ತಾರೆ, ಸಿಲ್ವರ್ ಮರ. ಸರಿ ಬಿತ್ತಂತೆ ಬನ್ನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ತೋಟದ ಹತ್ರಕ್ಕೆ ಬಂದಿದ್ದೀವಿ. ಅಂದರೆ ಅಮ್ಮಂಗೆ ನಮ್ಮ ಚುಪ್ಪಿಗೆ ತಿಂಡಿ ತೊಗೊಂಡು, ಅಮ್ಮ ನೀವು ಹೋಗಿ ಸಾಕು ನಾನು ಇಲ್ಲಿರ್ತೀನಿ ಅಂದರು. ನೀವೇನಿರೋದು, ನಾವು ಇಲ್ಲಿರ್ತೀವಿ, ನಮಗೂ ನೋಡೋ ಆಸೆ ಅಂತ ಹೇಳಿ ವಾಪಸ್ ತಿರ್ಗೋ ಬರ್ತಾ ಇದ್ದೀವಿ ಪಾಪನ ಜೊತೆ. ಇಲ್ಲಿ ಅವಾಗಿಂದ ಇದ್ವಲ್ಲ, ಮಧ್ಯೆ ನಾವು ತಿಂಡಿ ಮುಗಿಸ್ಕೊಟ್ಟು ಬರೋಕ್ಕೆ ಹೋಗಿದ್ವಲ್ಲ, ಮನೇಲಿ ಕೂರಕ್ಕೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ನೀರು ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಯಾಕೋ ಬರೋ ಥರ ಕಾಣಿಸ್ತಿಲ್ಲಪ್ಪ, ನೋಡಬೇಕು. ಬಂದ್ಬಿಡ್ತೇವೆ ಈ ಕಡೆನೂ ನೋಡ್ಕೊತಾ ಇರೋ. ಅಕ್ಕ ಏನಂತ ಕೇಳ್ಕೊ ಬರ್ಲಿ, ನೀರ್ ಬರ್ಬೋದಂತ ಹೋಗಿ ಕೇಳ್ಕೊಬಿಟ್ಟು ಬರ್ಬೇಕಂತ. ಇಲ್ಲಿ ನಮ್ದೇ ನಮಗ್ ಚಿಂತೆ, ಇವಾಗ ಆಟ ಏನು ಗೊತ್ತಿಲ್ಲ. ಈ ಕಡೆ ಬರೋ ಬರ್ತಿದೆಯಾ ತಡಿ, ಇನ್ನೂ ಜೋರಾಗಿ ಬರುತ್ತಲ್ವಾ. ಇನ್ನೇನು ನೀರು ಬರೋ ಟೈಮು ಅಂತ ಹೇಳ್ಬಿಟ್ಟು ಎಲ್ಲ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕೊರ್ಸೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯಿತು. ಎಲ್ಲರಿಗೂ ಟೆನ್ಷನ್ನು. ನಮ್ಮ ಮಕ್ಕಳು ಚಿನ್ನಿ ದಂಡಾಡ್ತಾ ಇದ್ದಾರೆ. ಸರಿ ಬಿಸಿಲು ಬೇರೆ ಇತ್ತು, ಹಾಗಾಗಿ ಪಾಪ ನನ್ನ ಮಗನೂ ಸ್ವಲ್ಪ ಆಟಾಡ್ಕೊಂಡು ಇತ್ತು. ಆಮೇಲೆ ಮಲ್ಕೊಂಡ್ಬಿಡ್ತು. ನಮ್ಮಮ್ಮ ಬೇಡ ಹೋಗು ಅಂದರು. ಬಟ್ ಎಲ್ಲರೂ ಇಲ್ಲಿದ್ದಾಗ ನಾನು ಒಬ್ಬಳೇ ಏನು ಹೋಗಿ ಮನೇಲಿ ಕೂತ್ಕೊಳ್ತಾನೆ, ಏನು ಮಾಡಲಿ, ಹಾಗಾಗಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲೇ ಕೂತ್ಕೊಂಡಿದ್ದೆ. ಅದಕ್ಕೆ ಪಾಪ ಜೀಪ್ನ ಹತ್ರ ನಿಲ್ಲಿಸ್ತಾ ಇದ್ದಾರೆ. ಪಾಪ ಮಲಗಿಸ್ಕೊಬಿಟ್ಟು ಅಲ್ಲಿ ಕೂತ್ಕೊ ಅಂತ ಹೇಳಿಬಿಟ್ಟು. ಯಾಕೋ ಮಳೆ ಬರಂಗೆ ಕಾಣಿಸ್ತಾ ಇಲ್ಲ, ಸಾರಿ ನೀರು ಬರಂಗೆ ಕಾಣಿಸ್ತಾ ಇಲ್ಲ, ಕೆಸರೇ ಬರ್ತಾ ಇದೆ. ನಮಗೂ ಕೂತು ನಿಂತು ಎಲ್ಲ ಸಾಕಾಗೋಯ್ತು. ಇನ್ನೂ ನೀರು ಬಂದಿಲ್ಲ, ಹೋಗೋರು ಬರೋರು ಬೇರೆ ಕೇಳ್ತಾ ಇದ್ದಾರೆ. ನಮ್ಮ ಚಿಕ್ಕವ ನೋಡಿ ಯಾವ ತಲೆ ಬಿಸಿ ಇಲ್ದಲೆ ಇಲ್ಲಿ ಫೋನ್ ನೋಡ್ತಾ ಇದ್ದಾಳೆ. ಹಾಂ, ಈಗ 250 ಅಡಿ ಹೋಗಿದೆ. ನೋಡಿ, ನಾವು ಬೆಳಗ್ಗೆ ಬೋರ್ವೆಲ್ ತೆಗ್ಸೋಕ್ಕೆ ಪೂಜೆ ಮಾಡೋಕ್ಕೆ ಅಂತ ಬಂದಾಗ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ತಿಂಡಿ ತಿಂತಾಯಿದ್ರು. ಇವಾಗ ಊಟ ಟೈಮ್ ಆಯಿತು. ಎಷ್ಟು ಚೆನ್ನಾಗಿ ಅಲ್ಲಿ ಊಟ ಎಲ್ಲ, ಅಡುಗೆ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ ಲಾರಿಲಿ ದೊಡ್ಡ ಜಾಗ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರೂ ಊಟ ಮಾಡ್ಕೊಳ್ತಾ ಇದ್ದಾರೆ ಒಬ್ರೊಬ್ರು ಆಗಿ. ಈಗ ಬೆಡ್ಶೀಟ್ ತಗೊಂಡು ಹೊರಟು ನಿದ್ದೆ ಮಾಡೋಕ್ಕೆ. ನಾವು ಬೆಳಗ್ಗೆ 9 ಗಂಟೆಗೆ ಬಂದು ಇವಾಗ ಮಧ್ಯಾಹ್ನ 2-2:15 ಗಂಟೆ ಆಗಿದೆ.
ಕೂತ್ಕೊಂಡು ನೋಡಿ ವಿಡಿಯೋ ಮಾಡಿಕೊಂಡು ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಬೋರ್ವೆಲ್ ಕೊರೆಯೋದು, ಪೈಪ್ ಹಾಕೊಳ್ಳೋದು ಎಲ್ಲ ಕಲ್ತ್ಕೊಂಡಂಗೆ ಆಯ್ತಪ್ಪ. ಈ ಸಲ 100% ಬರುತ್ತೆ. ಪಕ್ಕ ಒಂದೇ ಬರುತ್ತೆ. ಹಿಂಗೆ ಇಟ್ಕೊಂಡಿರ್ತೀನಿ ವಿಡಿಯೋ. ಈಗ 380 ಅಡಿ ಕೊರೆದಿದ್ದಾರೆ, ಇನ್ನು ಕೊರಿತಾ ಇದ್ದಾರೆ. ಅಂದರೆ ನಮ್ಮ ಪಪ್ಪ ಹೇಳೋದು, ಪಪ್ಪ ಅದು ಬರಲಿ ಬಿಡಲಿ, ನಾನು ಒಟ್ಟಿನಲ್ಲಿ 500 ಅಡಿ ತೆಗ್ಸೋಕ್ಕೆ ಅಂತ ರೆಡಿ ಆಗಿದ್ದೀನಿ ಅಂತ ಪಪ್ಪ ಹೇಳಿದರು. ಅದಲ್ಲದೆ ನೀರು ಸ್ವಲ್ಪ ಒಂದು 300 ಅಡಿ ಮೇಲೆ ಇರ್ತಾರೆ, ಒಳ್ಳೆ ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು, ಶಾಶ್ವತವಾಗಿರುತ್ತೆ ಅಂತ. ಈಗ 350 ಅಡಿ ಆಗಿದೆ ಅಲ್ವಾ, ಈಗ ಬರುತ್ತೋ ಇಲ್ವೋ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಪಾಪ ನಮಗೆ ಟೆನ್ಷನು, ನಮ್ಮ ಪಪ್ಪ ಬೇಗ ಟೆನ್ಷನ್ ಮಾಡ್ಕೊತಾರೆ, ನೋಡಬೇಕು. ಅದು ಅಲ್ಲದೆ ಈ ತೋಟದಲ್ಲಿ ಪಪ್ಪ ಬರಲಿ ಬಿಡಲಿ ಒಂದು 3-4 ತೆಗೆಸ್ಲೇಬೇಕು ಅಂತ ಶಪಥ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಬಂದೇ ಬರುತ್ತೆ ಒಂದರಲ್ಲಾದ್ರೂ ಅಂತ ಗ್ಯಾರಂಟಿ ಇದೆ ನಮಗೆ. ಇವಾಗ ಯಾಕೋ ಬರೋಂಗೆ ಕಾಣಿಸ್ತಿಲ್ವಲ್ಲ, ಸೊ ಪಪ್ಪ ಲೇಟ್ ಆಯ್ತು, ಇನ್ನು ಹೊರಡಿ ಪಾಪ ಎಲ್ಲ ಇಟ್ಕೊಂಡು ಬೇಡ ಅಂತ ಹೇಳಿಬಿಟ್ಟು ಹೊರಟು ನಾವು ಹಠ ಮಾಡಿ ಇಷ್ಟೊತ್ತು ಕೂತಿದ್ದು. ಇನ್ನೂ ಖುಷಿಗೆ ಬರುತ್ತೆ ನೀರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದು. ನೋಡೋಣ ಯಾವಾಗ ಬರುತ್ತೆ ಅಂತ. ಇನ್ನು ನಮ್ಮ ಚುಪ್ಪಿನ ಬಿಟ್ಟು ಹೋಗ್ತಿದ್ವಿ. ನಮ್ಮ ಪಪ್ಪ ಬಿಟ್ಕೊಟ್ಟು ಬರ್ತೀನಿ ಅಂತ ಹೇಳಿ ಬಂದರು. ಸುಮಿತ್ ನಾನು ಇರ್ತೀವಿ ಇಲ್ಲಿ, ನೀವು ಹೋಗಿ ಅಂತ ಹೇಳಿಬಿಟ್ಟು. ಹಾಗೆ ಡ್ಯಾಡಿ ಒಂದು ಗ್ಲಾಸ್ ತರಿಸಿದ್ರು. ನೈಟ್ ಟೈಮು ನನಗೆ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಬಂದಿತ್ತು, ನೋಡ್ತಾ ಇದ್ದು ಹೇಗಿದೆ ಅಂತ ಹೇಳಿಬಿಟ್ಟು. ಹಾಕಿದಾಗ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ಮಕ್ಕಳು ಮಲಗಿಸಿದ್ದು ನನ್ನ ಮಗ ನೋಡಿ ತುದೀಗೆ ಬಂದುಬಿಟ್ಟಿದ್ದಾನೆ. ಒಂದು ವೇಳೆ ಆ ರಾಡ್ ಇಲ್ಲ ಅಂದಿದ್ರೆ ಬಿದ್ದುಬಿಡೋನು ನನ್ನ ಮಗ. ಎಷ್ಟೋ ಸರಿ ಬಿದ್ದೆ, ಎಷ್ಟು ದಿನ ಆಗಬೇಕಾಗಿತ್ತು. ಅದಿರೋ ಹೊತ್ತಿಗೆ ತಡೆದಿದೆ. ನನ್ನ ಮಗಳು ಅದ್ರ ಪಾಡಿಗೆ ಅದು ಮಲ್ಕೊಂಡಿದ್ದೆ. ನಮ್ಮ ಡ್ಯಾಡಿ ಕಾಣಿಸೋದಿಲ್ಲ. ನೀನು ಹಾಕ್ಸಿಣ ಮಗ. 7,000 ಈಗ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ ಗೊತ್ತಿಲ್ಲ ಅಂದ್ರೆ ನಿನ್ನ ಹತ್ರ 1 ಲಕ್ಷ ಇದ್ದೇನು ಪ್ರಯೋಜನ? ಎಷ್ಟು ರಫ್ ಆಗಿದೆ ಗೊತ್ತಾ ಮನೆ. ಚಂದ ಅಂತಾರ ಅವನು ಇದನ್ನೇ ಸೂಪರ್ ಕೆಲವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇಷ್ಟು ಕೊರಿಸ್ದೆ ನೀರು ಬರಲಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ನೆಕ್ಸ್ಟ್ ಪಾಯಿಂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆಗೇ ಹೇಗಿದ್ರು ಲಾರಿ ಬಂದಿದೆಯಲ್ವ, ಇನ್ನೊಂದು ಅಲ್ಲೇ ಕೊರಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಸರಿ, ಒಂದು ಫೋನ್ ಮಾಡೈತಿ, ಈಗ ಇನ್ನೊಂದು ಫೋನು ಮದುವೆ ಕ್ಯಾನ್ಸಲ್ ಆದಾಗ ಮಾತಾಡ್ತಾರಲ್ಲ ಹಾಗೆ ಮಾತಾಡ್ತಾರ್ರಿ. ಬೋರ್ವೆಲ್ ನೀರು ಬರ್ದಲ್ಲೇ ಇದ್ರೆ ಇಷ್ಟು ಫೋನ್ ಬಂದಿದ್ರಿ ನೀನು ನಮ್ಮ ಡ್ಯಾಡಿ ಸದ್ಯಕ್ಕೆ ಇವತ್ತು ಸಂಜೆ ಆದ್ರೂ ಮನೆ ಬರ್ತಿರ್ಲಿಲ್ಲ. ನೋಡಿ ಅಜ್ಜಿ ಮೊಮ್ಮಗೆ ಚೆನ್ನಾಗಿ ಮಲ್ಕೊಂಡು ಫೋನ್ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಯಾವಾಗಲೂ ಫೋನಲ್ಲಿ ನಂದು ನಮ್ಮ ಅಕ್ಕಂದು ವೀಡಿಯೋಸೇ ಜಾಸ್ತಿ ನೋಡೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲನೂ. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ತೆಗ್ಸಿದ್ದು, ಹಾಗಾಗಿ ನೋಡೋಕೆ ಬಂದಿದ್ವಿ. ನೋಡಿ, ಇದು ರಾತ್ರಿ ಇನ್ನೊಂದು ಕರ್ಸಿದ್ರಲ್ಲ ಅದ್ರಲ್ಲಿ ಬಂದಿರೋವಂಥ ನೀರು. ನಾವು ಮಲಗಿದ್ದು ಪಪ್ಪ ನಂಗೆ ಸಡನ್ನಾಗಿ ಮಧ್ಯೆ ಹೆಸರಾದಾಗ, ಪಪ್ಪ ಅವ್ರು ಇನ್ನೂ ಬರಲಿಲ್ವಾ, ನೀರು ಬರಲಿಲ್ವಾ, ಪಪ್ಪಂಗೆ ಬೇಜಾರಾಗಿರುತ್ತೇನೋ ಅಂತ ಯೋಚನೆ ಮಾಡೋದಾಗೋದು. ಮಧ್ಯೆ ಒಂದು ಸ್ವಲ್ಪ ಹಂಗಂಗೆ ಬಿಡುತ್ತಂಗೆ ಎದ್ದೇಳದಂಗೆ ಆಗೋದು. ಆಮೇಲೆ 3 ಗಂಟೆ ಅಲ್ವಾ ನಾವು ಅವ್ರು ಬಂದಾಗ ನಾವು ಮಲಗಿದ್ದು. ಪಾಪ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವರು ಸೈಲೆಂಟಾಗಿ ಬಂದರು. ನೀರು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಚುಪ್ಪಿ ಆ್ಯಕ್ಚುಲಿ ವೀಡಿಯೋ ಕಳಿಸಿದ್ದೆ, ನಾನು ನೋಡೇ ಇರಲಿಲ್ಲ. ಬಟ್ ಒಂದೇ ದಿನ 2 ಕೊರಿಸ್ದಾಗ 2 ಬರಲಿಲ್ಲ ಅಂದರೆ ಬೇಜಾರಲ್ವಾ, ಅದೊಂದು ಭಯ ಇತ್ತು ಅಷ್ಟೇ. ವಾಟ್ ಹ್ಯಾಪನ್ ಯೆಸ್ಟರ್ಡೇ ನೈಟ್? ಅಲ್ಲ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾನೆಲ್ಲ. ಬೆಳಗ್ಗೆ ಬೋರ್ವೆಲ್ ಕೊರಿಸಿದ್ರಲ್ಲ ಅದರಲ್ಲಿ ನೀರು ಬರಲಿಲ್ಲ. ಸೊ ಹಾಗಾಗಿ ಮತ್ತೆ ಆವತ್ತಿನ ಸಂಜೆನೆ ಪಾಯಿಂಟ್ ಮಾಡಿಸ್ಬಿಟ್ಟು ಮತ್ತೆ ಇನ್ನೊಂದು ಕೊರಿಸಿದ್ರು. ರಾತ್ರಿ ನಮ್ಮ ಚುಪ್ಪಿನೂ ನಮ್ಮ ಪಪ್ಪನೂ ಮನೆಗೆ ಬಂದಾಗ ರಾತ್ರಿ 3 ಗಂಟೆ ಆಗಿತ್ತು. ನಾವು 12 ಗಂಟೆವರೆಗೂ ನೋಡ್ದು, ಫೋನು ಮಾಡೋದು. ಇವಾಗ ಬಂತ, ಎಷ್ಟು ಅಡಿ ತೆಗ್ಸಿದ್ರಿ, ಇವಾಗ ಬರ್ತಿದ್ಯಾ, ಕೇಸಿಂಗ್ ಪೇಪರ್ ಹಾಕ್ಸಿದ್ರ ಅಂತ ಹೇಳ್ಬಿಟ್ಟು ಎಲ್ಲಿ ಗಾಳಿಗಂದೇ ಗೊತ್ತಿರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯಾಹ್ನದವರೆಗೂ ಎಲ್ಲ ತಿಳ್ಕೊಂಡಿದ್ದಾಯಿತು. ಈಗ ಅದೆಲ್ಲ ಕೇಳ್ತಿದ್ವಿ, ಎಷ್ಟು ಅಡಿ ನೀರು ಬಂತು, ಏನಿತ್ತ ಅಂತ ಹೇಳ್ಬಿಟ್ಟು. ತೆಗಿಬಾರ್ದು ಎಲ್ಲ ರೆಡಿ ಆಗೋಯ್ತು ಇವತ್ತು. ಎಲ್ಲ ರೆಡಿನೇ ಆಯ್ತಾ? ಎಲ್ಲ ಅವನಿಗೆ ಮಿಷಿನ್ ಮನೆ ಹತ್ರ ತಗೊಂಡಾಯ್ತು. ಅಲ್ಲಿ ಸಿಗ್ಲಿಲ್ಲ, ಪೂಜೆ ಮಾಡಿದ್ದೆ ಒಂದ್ ಕಡೆ, ಬಂದಿದ್ದೆ ಒಂದ್ ಕಡೆ ನೀರು. ಇದು ನಮ್ಮ ಅಂಕಲ್ ನಿನ್ನೆ ಅಲ್ಲಿ ತೆಗೆಸುವಾಗಲೂ ಕೂಡ ಬಂದಿದ್ರು. ಅಲ್ಲಿ ನೀರು ಬಂದಿರಲಿಲ್ಲ ಲಾಸ್ಟಿಗೆ ಹೋದ್ರಲ್ಲ, ಹಾಗಾಗಿ ಇಲ್ಲಿ ಹೊಸದಾಗಿ ನಿನ್ನೆ ರಾತ್ರಿ ತೆಗೆಸಿದಲ್ವ, ಹಾಗಾಗಿ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ರು. ನಾವು ಹಂಗೇನೆ ಅಲ್ವಾ, ಒಂದೊಂದು ಸರಿ ನಾವು ಬೋರ್ವೆಲ್ ಕೊರಿಸುವಾಗ ಅಮ್ಮ ಅಲ್ಲಿ ಇಲ್ಲಿ ಕೇಳಿದ್ರು, ಇವತ್ತು ಬೇಡ ಇವತ್ತು ತೆಗ್ಸಿ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ತೆಗೆಸ್ಕೊಬಂದು ಭೂಮಿ ಪೂಜೆ ಮಾಡಿ ಆ ನಂತರ ಸ್ಟಾರ್ಟ್ ಮಾಡಿದ್ರು. ಆದರೂ ಕೂಡ ನೀರು ಬರಲಿಲ್ಲ. ಆಮೇಲೆ ಪಪ್ಪ ಯಾವುದು ಇಷ್ಟು ಯಾವ
ಪುರೋಹಿತರು ಯಾರು ಏನು ಕೇಳಲಿಲ್ಲ ಮತ್ತು ಇವನ್ನೆಲ್ಲನೂ ಪೂಜೆ ಮಾಡಿ ಆಮೇಲೆ ಪಪ್ಪ ಹೇಗಿದ್ರೆ ಈ ತೋಟದಲ್ಲಿ ತೆಗಿಸ್ಲೇಬೇಕು ಅಂತ ಅಂದ್ಕೊಂಡಿದ್ರಲ್ಲ ಮತ್ತೆ ಇನ್ನು ಟೈಮ್ ಆಗಲ್ಲ ಮತ್ತು ನಾಳೆ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಲಾರಿ ಬಂದಿದೆ ಅಂತ ಹೇಳ್ಬಿಟ್ಟು ಪಾಯಿಂಟ್ ಮಾಡೋರನ್ನ ಕರೆಸ್ಬಿಟ್ಟು ಸಂಜೆ ಯಾವ ಪೂಜೆ ಇಲ್ಲ ಯಾವ ಐನರು ಜೋಯಿಸ್ರು ಏನು ಕೇಳಿಲ್ಲ ಏಕದಮ್ ಕರೆಸಿದ್ದೆ ಆಯಿತು. ಚೆನ್ನಾಗಿ ನೀರು ಬಂತು, 3 ಇಂಚ್ ನೀರು ಬಂದಿದೆ. ಎಂಥ ಬಿಸಿಲು ನೋಡಿ, ಇದೆಲ್ಲ ಸುಟ್ಟು ಹೋಗಿತ್ತೆ ಅಂದರೆ ನೀರು ಈಗ ಹೊಡೆದ್ರೆ ಕರೆಕ್ಟ್ ಟೈಮಿಗೆ ಚಿಗುರುಕೊಳ್ಳುತ್ತೆ. ಇದು ಪಾಪ ನಮ್ಮ ಪಾಪ ಕಷ್ಟಪಟ್ಟು ಮಾಡಿದ್ರೆ, ಕಷ್ಟ ಅಂದರೆ ಕೆಲಸದ ಕೆಲಸ ಕಷ್ಟ ನೋಡಿ. ಇದು ರೀಪ್ಲಾಂಟೇಷನ್ ಮಾಡಿಸಿರೋದು ಈಗ 2 ವರ್ಷದಿಂದ. ಎಷ್ಟು ಒಣಗೋಗ್ಬಿಟ್ಟಿದೆ ಆ ಬಿಸಿಲಿಗೆ ಅಂತ, ಅಷ್ಟು ಬಿಸಿಲಿತ್ತು. ಇವಕ್ಕೆ ಕರೆಕ್ಟ್ ಟೈಮಿಗೆ ಈಗ ನೀರು ಹೊಡೆದು ಅದು ಅಲ್ಲದೆ ಇವಾಗ ಮಳೆ ಆಗಲಿಲ್ಲ ಅಂದರೆ ನೀರು ಹೊಡಿಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಪಾಪ ಸ್ವಲ್ಪ ಅರ್ಜೆಂಟಲ್ಲೇ ಬೋರ್ವೆಲ್ ತೆಗೆಸಿದ್ರು. ಹಳೇದು ಒಂದಿತ್ತು, ಬಟ್ ಅದು ಸಾಕಾಗಲ್ಲ, ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಬೆಳಗ್ಗೆ ಒಂದು ತೆಗೆಸಿದ್ವಲ್ಲ ಅದ್ರಲ್ಲಿ ಬರಲಿಲ್ಲ. ನೆನ್ನೆ ಬೆಳಗ್ಗೆ ಇದು ನೆನ್ನೆ ರಾತ್ರಿ ತೆಗೆಸಿದ್ದು ಇದರಲ್ಲಿ ಬಂದಿದೆ. ಮತ್ತು ಇನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಮತ್ತು ಹೂವು ಅರಳಿದ ಮೇಲೆ ಇನ್ನೊಂದು 5 ಡೇಸ್ ಒಳಗೇ ಎಲ್ಲದಕ್ಕೂ ನೀರು ಹಾಕಿದರೆ ಏನು ಹೂವು ಬಿಟ್ಟಿರುತ್ತೆ ಅದ್ರ ತಕ್ಕನಾಗಿ ಫಸಲು ಸಿಗುತ್ತೆ. ನಾವು ಅಕಸ್ಮಾತ್ ನೀರು ಹೊಡಿಲಿಲ್ಲ, ಮಳೆ ಬರಲಿಲ್ಲ ಅಂದರೆ ಟೈಮಿಗೆ ಸರಿಯಾಗಿ ಆ ವರ್ಷದ ಆ ಬೆಳೆ ಕಡಿಮೆ ಅಂತ. ಹಾಗಾಗಿ ಒಂದಲ್ಲ ಒಂದು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹಾಗೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಮಾಡಿಸ್ತೀನಿ ಅಂತ ಇನ್ನೊಂದು ಅಂತ ಹೇಳ್ತಾಯಿದ್ರು. ಈಗ ಸದ್ಯಕ್ಕೆ ಈ ವರ್ಷಕ್ಕೆ ಇದು ಸಾಕು ಡ್ಯಾಡಿ, ನೆಕ್ಸ್ಟ್ ಇಯರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಬೇರೆ ತೋಟಕ್ಕೆ. ಈ ತೋಟದ ಹತ್ರ ಒಂದು ಬೋರ್ವೆಲ್ ಉಂಟು, ಸೊ ಹಾಗಾಗಿ ಇಲ್ಲಿಗೆ ನೀರು ಹೊಡ್ಕೊಳ್ತೀವಿ. ಇಲ್ಲಿಂದ ಇನ್ನೊಂದು ತೋಟ ಇದೆ, ಅಲ್ಲಿ ಬೋರ್ವೆಲ್ ಇಲ್ಲ, ಅಲ್ಲಿಂದ ಅಲ್ಲಿಗೆ ನೀರು ಹೊಡ್ಕೊಬೇಕು. ನಂಗೆ ಈ ಜಾಗ ತುಂಬ ಇಷ್ಟ. ಅದು ಅಲ್ಲದೆ ಇವರು ಒಬ್ಬರು ಪಕ್ಕದಲ್ಲಿ ಮನೆ ಮಾಡಿದಾರಲ್ಲ, ಆ ಮನೆ ಮಾಡಿದ್ಮೇಲೆ ನನಗೆ ಈ ಜಾಗ ತುಂಬಾ ಇಷ್ಟ ಆಗಿದ್ದು. ಒಳ್ಳೆ ಜಾಗದಲ್ಲಿ ಮನೆ ಮಾಡಿದ್ದಾರೆ ನೋಡಿ, ಇಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈಚೆ ನೋಡಿ ನವಿಲ್ಗಳು ಜಾಸ್ತಿ ತೋಟದಲ್ಲಿ. ಅದು ಅಲ್ಲದೆ ಸಂಜೆ ಟೈಮ್ ಏನಾದ್ರು ಮನೇಲಿ ಬೇಜಾರಾಯಿತು ಅಂದಾಗ ಈಗ ಒಂದು ರೌಂಡ್ ವಾಕ್ ಬಂದರೆ, ಜೀಪಲ್ಲಿ ಒಂದು ರೌಂಡ್ ಬಂದರೆ ಸಾಕು, ಎಷ್ಟು ಚಂದ ಆ ಸೌಂಡ್ಗಳು, ಅಕ್ಕಿ ಚಿಲಿಪಿಲಿದು ಮತ್ತು ನವಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಚಿಪ್ಪಿ ತಡಿಯಲ್ಲ, ಶೇಕೆ ಮಾಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿಂದ ಮುಂದೆ ಬಂದರೆ ಈ ತೋಟ ಸಿಗುತ್ತೆ. ಇದನ್ನು ನೋಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಇವ್ರು ಹೆಂಗ್ ಆಡ್ತಿದ್ದಾರೆ ಗೊತ್ತಾ ಇಲ್ಲಿ? ಅಲ್ಲ ಇವ್ರುಗಳು ಹಿಂದಿನೂ ಕುತ್ಕೊಂತಿಲ್ಲ, ಮುಂದೆನೂ ಕುತ್ಕೊಂತಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.